ಗುರುಪ್ಯೋ ನಮ ಆತ್ಮೀಯರೇ, ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಕೋಣಾಜೆ ನೇತ ನಾರಾಯಣ ಗುರುನ ಪಂಚಲೋಹದ ಪ್ರತಿಷ್ಠೆ ಮಹಾ ಕುಂಭಾಭಿಷೇಕ ಬೊಕ್ಕ 44ನೇ ವಾರ್ಷಿಕೋತ್ಸವ ಸಮಾರಂಭ ಬಹಳ ವಿಜೃಂಭಣೆ ನಡೆಪೆರಂಡು 22 25 ತಾರೀಕು ಮಟ್ಟ ಬೇತೆ ಬೇತೆ ಕಾರ್ಯಕ್ರಮದ ಮೂಲಕ ಬಹಳ ವಿಜೃಂಭಣೆಡಂಚನೆ ಯಶಸ್ವಿಯಾದ ನಡಪಡ ಬಂದು ನಾರಾಯಣಗೌಡ ಕೇನೊಂದು ಎನ್ನಿತ ಈ ಕಾರ್ಯಕ್ರಮದ ಬಗ್ಗೆ ಒಂಜಿ ಪತ್ರಿಕಾ ಗೋಷ್ಠಿ ನಮ್ಮ ಇಲ್ಲಿ ಆಯೋಜನೆ ಮಂತದ ಎನ್ನಿತ ಪತ್ರಿಕಾಗೋಷ್ಠಿದ ಈ ಕಾರ್ಯಕ್ರಮಕ್ಕೆ ಶ್ರೀಯುತ KT ಸುವರ್ಣ ಅಧ್ಯಕ್ಷರು ಬ್ರಹ್ಮಶ್ರೀ ಬಿಳ್ಳ ವೇದಿಕೆ ರಿಜಿಸ್ಟ್ರ್ ಕೇಂದ್ರ ಸಮಿತಿ ತೊಕ್ಕೋಟ ಅಂಚನೆ ಪಂಚಲೋಹ ವಿಗ್ರಹ ಪ್ರತಿಷ್ಠಾಪನಾ ಸಮಿತಿದ ಗೌರವ ಅಧ್ಯಕ್ಷರು ಮೇರೆನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂತನು. ಅವೇ ರೀತಿ ಶ್ರೀ ಯಶವಂತ ಡಿ ದೇರಾಜ ಗೊತ್ತು ಅಧ್ಯಕ್ಷರು ಶ್ರೀ ಬಾಲಗಣಪತಿ ದೇವಸ್ಥಾನ ಅನ್ನಪ್ಪಾಡಿ ಸಜಿಪ್ಪ ಬಂಟ್ವಾಳ. ಅವೇ ರೀತಿ ಪಂಚಲೋಹ ವಿಗ್ರಹ ಪ್ರತಿಷ್ಠಾಪನಾ ಸಮಿತಿದ ಅಧ್ಯಕ್ಷರು ಮೆರೆಲ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂತನು. ಅವೇ ರೀತಿ ಶ್ರೀಮತಿ ದೇವಕಿ ಆರ್ ಉಲ್ಲಾಲ್ ಮೊಕ್ತೇಸರರು ಕೊಟ್ಟಾರ ಶ್ರೀ ಮಲ್ರಾಯ ದೇವಸ್ಥಾನ ಉಲ್ಲಾಲದ. ಅವೇ ರೀತಿ ಪಂಚಲೋಹ ವಿಗ್ರಹ ಪ್ರತಿಷ್ಠಾಪನಾ ಸಮಿತಿ ಉಲ್ಲಾಲ ವಲಯ ನೇತ ಕಾರ್ಯಾಧ್ಯಕ್ಷರು ಅದರಲ್ಲಿ ಮೆರೆಲ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂತನು. ಅವೇ ರೀತಿ ಶ್ರೀಯುತ KP ಸುರೇಶ್ ಆಡಳಿತ ಮೊಕ್ತೇಶ್ವರ ಶ್ರೀ ಸಾಯಿ ಮಂದಿರ ಮಾಡೋರು. ಅವೇ ರೀತಿ ಪಂಚಲೋಹ ವಿಗ್ರಹ ಪ್ರತಿಷ್ಠಾಪನಾ ಸಮಿತಿ ಉಲ್ಲಾಲ ವಲಯದ ಪ್ರಧಾನ ಸಂಚಾಲಕರು ಮೆರೆಲ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂತನು. ಅವೇ ರೀತಿ ಶ್ರೀಯುತ ರವೀಂದ್ರ ಬಂಗೇರ ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟ್ರ್ ಗ್ರಾಮ ಚಾವಡಿ ಕೋಣಾಜೆ ಮೆರೆಲ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂತನು. ಅವೇ ರೀತಿ ಶ್ರೀಮತಿ ಗೀತಾ ಡಿ ಕುಂದರ್ ಅಧ್ಯಕ್ಷರು ಕೋಣಾಜೆ ಗ್ರಾಮ ಪಂಚಾಯತ್. ಅವೇ ರೀತಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ನೇತ ಮಹಿಳಾ ಘಟಕದ ಅಧ್ಯಕ್ಷರು ಮೆರೆಲ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂತನು. ಅವೇ ರೀತಿ ನಮ್ಮ ಸಂಘದ ಹಿರಿಯರು ಶ್ರೀಯುತ ಲಕ್ಷ್ಮಣ ಶಾಲಿಯಾನ್ ಬೊಲ್ಲೂರುಲ್ಲೇರು ನಮ್ಮ ಸಂಘದ ಮಾಜಿ ಅಧ್ಯಕ್ಷರು. ಅವೇ ರೀತಿ ಬೇತೆ ಬೇತೆ ಜವಾಬ್ದಾರಿನ ವಹಿಸನ್ನಾರು ಮೆರೆಲ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂತನು. ಅವೇ ರೀತಿ ಪತ್ರಿಕಾ ಮಾಧ್ಯಮ ಬೊಕ್ಕ ದೃಶ್ಯ ಮಾಧ್ಯಮದಾಗಲೇ ಸಹೋದರ ಸಹೋದರನ ಪೂರೆರನ್ನ ಸ್ವಾಗತ ಮಂತಂದು ಸ್ವಾಗತ ಪಾತ್ರನು ಅಂತ ಒಂದು ಜೈ ಹಿಂದ್. ಒಂದು ಸ್ವಾಗತ ಕಾರ್ಯಕ್ರಮವನ್ನು ನಿರ್ವಹಿಸಿದಂಥ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಸುಭಾಷ್ ಬೋಳ್ಯರ್ ಇವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಬಂದಂಥ ಎಲ್ಲ ನಮ್ಮ ಪದಾಧಿಕಾರಿಗಳು ಹಾಗೂ ಇಲ್ಲಿ ಸೇರಿದಂಥ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಸರ್ವರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚಾವಡಿ ಕೋಣಾಜೆ ಇದು ನಮ್ಮ ಪಜೀರು, ಪಾವೂರು, ಹರೇಕಲ, ಕೋಣಾಜೆ ಮತ್ತು ಬೋಲಿಯಾರು ಈ 5 ಗ್ರಾಮಗಳ ಸಮಾಜ ಬಾಂಧವರ ಪರಿಶ್ರಮದ ಫಲದಿಂದ 1980ನೇ ಇಸವಿಯಲ್ಲಿ ಸ್ಥಾಪನೆಯಾಗಿ ಇದೀಗ 44 ವರ್ಷ ಈ ನಮ್ಮ ಸಂಸ್ಥೆಗೆ ಸಂದಿದೆ. ನಮ್ಮ ಈ ಒಂದು ಸಂಸ್ಥೆಯ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಂಚಲೋಹ ವಿಗ್ರಹ ಪ್ರತಿಷ್ಠಾಪನೆ, ಕುಂಭಾಭಿಷೇಕ ಹಾಗೂ 44ನೇ ವಾರ್ಷಿಕೋತ್ಸವ ಸಮಾರಂಭವು ಇದೇ ಬರುವ ದಿನಾಂಕ 22/12/2024 ಆದಿತ್ಯವಾರದಿಂದ ಮೊದಲುಗೊಂಡು 25/12/24 ಬುಧವಾರದವರೆಗೆ ಕೇರಳ ಶಿವಗಿರಿ ಮಠದ ನಿಕಟಪೂರ್ವ ಅಧ್ಯಕ್ಷರು ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀ ವಿಶ್ವದಾನಂದ ಸ್ವಾಮೀಜಿ ಹಾಗೂ ಸೋಲೂರು ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಗಳವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ಕುದ್ರೋಳಿ ಇದರ ನವೀಕರಣದ ರೂವಾರಿ ಹಾಗೂ ಸರ್ಕಾರದ ಮಾಜಿ ಉಪವಿತ್ತ ಸಚಿವರಾದಂಥ ಶ್ರೀ ಜನಾರ್ದನ ಪೂಜಾರಿಯವರ ಕೃಪಾಶೀರ್ವಾದದೊಂದಿಗೆ ಕಂಕನಾಡಿ ಬೈತರ್ಕಲ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ಗಂಗಾಧರ ಶಾಂತಿಯವರ ನೇತೃತ್ವದಲ್ಲಿ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ನಮ್ಮ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮವು ನಮ್ಮ ಉಲ್ಲಾಲ ವಲಯದ ಒಂದು ಸಮಿತಿಯನ್ನು ರಚನೆ ಮಾಡಿ ಉಲ್ಲಾಲ ವಲಯದ ಸರ್ವರ ಸಹಾಯ ಸಹಕಾರವನ್ನು ಪಡೆದು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ.
ಈ ಕಾರ್ಯಕ್ರಮವು ನಮ್ಮ ದಿನಾಂಕ 22/12/2024 ಆದಿತ್ಯವಾರ ಬೆಳಿಗ್ಗೆ ಗಂಟೆ 9:25 ಸರಿಯಾಗಿ ಉಗ್ರಹಣ ಮುಹೂರ್ತ, ಬೆಳಿಗ್ಗೆ ಗಂಟೆ 10:15 ಸರಿಯಾಗಿ ಕೊಪ್ಪರಿಗೆ ಮುಹೂರ್ತ ಮುಂತಾದ ಧಾರ್ಮಿಕ ಕಾರ್ಯಗಳು ನಡೆಯಲಿದೆ. ಅದೇ ರೀತಿಯಲ್ಲಿ ಅಂದು ಮಧ್ಯಾಹ್ನ 12:30 ಸರಿಯಾಗಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿಯಲ್ಲಿ ವಿಗ್ರಹ ಪೂಜೆ ನೆರವೇರಿಸಿದ ಬಳಿಕ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ನವೀಕರಣದ ರೂವಾರಿಗಳು ಹಾಗೂ ಭಾರತ ಸರ್ಕಾರದ ಮಾಜಿ ಉಪವಿತ್ತ ಸಚಿವರು ಆದಂಥ ಶ್ರೀ ಬಿ ಜನಾರ್ದನ ಪೂಜಾರಿ ಅವರಿಂದ ಉದ್ಘಾಟನೆಗೊಂಡಂಥ ಪಂಚಲೋಹ ವಿಗ್ರಹದ ಶೋಭಾಯಾತ್ರೆಯು ಮಂಗಳೂರು ತೊಕ್ಕೋಟು ಹಾದು ಮಧ್ಯಾಹ್ನ ಗಂಟೆ 3:30 ಸರಿಯಾಗಿ ಅಸೇಗೋಳಿಯ ಶ್ರೀ ಅಯ್ಯಪ್ಪ ಮಂದಿರದ ಬಳಿ ತಲುಪಿ ಬೃಹತ್ ಹಸಿರು ಹೊರೆಕಾಣಿಕೆ ಮೆರವಣಿಗೆಯು ಉದ್ಘಾಟನೆಗೊಂಡು ಮಂಗಳೂರು ವಿಶ್ವವಿದ್ಯಾನಿಲಯದ ಮೂಲಕ ಗುರುಮಂದಿರ ಗ್ರಾಮಚೌಡಿ ಗುರುಮಂದಿರಕ್ಕೆ ತಲುಪಲಿದೆ. ತದನಂತರ ಸಂಜೆ 7 ಗಂಟೆಯಿಂದ ಸೋಲೂರು ಮಠದ ಪೀಠಾಧಿಪತಿಗಳಾದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಹಾಗೂ ಶ್ರೀ ಕ್ಷೇತ್ರ ಕಣಿಯೂರು ಮಠದ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿಗಳವರ ದಿವ್ಯ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ನಡೆಯಲಿದೆ. ಈ ಧಾರ್ಮಿಕ ಕಾರ್ಯಕ್ರಮದ ಬಳಿಕ ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಯಕ್ಷಗಾನ ಮಂಡಳಿ ಸುಂಕದಕಟ್ಟೆ ಇವರಿಂದ ಗುಂಡದ ಗುರಿಕಾರ್ಯ ಅನ್ನುವಂಥ ಒಂದು ಯಕ್ಷಗಾನ ಬಯಲಾಟ ಕಾರ್ಯಕ್ರಮವನ್ನು ಸಹ ಈ ಸಂದರ್ಭದಲ್ಲಿ ನಾವು ನಡೆಸುತ್ತಿದ್ದೇವೆ. ಅದೇ ರೀತಿಯಲ್ಲಿ ದಿನಾಂಕ 23/12/24 ವಿವಿಧ ವೈದಿಕ ಕಾರ್ಯಕ್ರಮಗಳು ನಡೆಯಲಿದೆ. ತದನಂತರ 24/12/24 ವಿವಿಧ ವೈದಿಕ ಕಾರ್ಯಕ್ರಮಗಳು ಹಾಗೂ ಸಂಜೆ 6ರಿಂದ ದುರ್ಗಾ ನಮಸ್ಕಾರ ಪೂಜೆಯು ಸಂಪನ್ನಗೊಳ್ಳಲಿದೆ. ಅದೇ ರೀತಿಯಲ್ಲಿ ದಿನಾಂಕ 25/12/24 ಬೆಳಿಗ್ಗೆ ಗಂಟೆ 10:12 ಒದಗುವಂಥ ಕುಂಭಲಗ್ನ ಸುಮುಹೂರ್ತದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಂಚಲೋಹ ವಿಗ್ರಹದ ಪ್ರತಿಷ್ಠೆ ಮಹಾಕುಂಭಾಭಿಷೇಕ ನಡೆಯಲಿದ್ದು, ಮಧ್ಯಾಹ್ನ ಗಂಟೆ 12ರಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಮಹಾ ಅನ್ನ ಸಂತರ್ಪಣೆಯು ನಡೆಯಲಿದೆ. ತದನಂತರ ಮಧ್ಯಾಹ್ನ ಗಂಟೆ 2ರಿಂದ ಸಂಜೆ 6 ಗಂಟೆ ತನಕ ಪಾವೂರು ಹರೇಕಲ ಕೋಣಾಜೆ ಬೋಳಿಯರ್ ಹಾಗೂ ಪಜೀರು ಗ್ರಾಮ ಸಮಿತಿಗಳ ಹಾಗೂ ಮಹಿಳಾ ಘಟಕಗಳ ವತಿಯಿಂದ ವೈವಿಧ್ಯಮಯ ಕಾರ್ಯಕ್ರಮ. ಮಧ್ಯಾಹ್ನ 3 ಗಂಟೆಯಿಂದ ಯುವ ವಾಹಿನಿ ರಿಜಿಸ್ಟರ್ ಗ್ರಾಮಚವಡಿ ಕೊಣಾಜೆ ಘಟಕದ ಸದಸ್ಯರಿಂದ ನೃತ್ಯ ವೈಭವ. ಅದೇ ರೀತಿಯಲ್ಲಿ ಸಂಜೆ 3:30ರಿಂದ ನೃತ್ಯ ಲಹರಿ ನಾಟ್ಯಾಲಯ ರಿಜಿಸ್ಟರ್ ಪಜೀರು ಇದರ ನೃತ್ಯ ಗುರು ಶ್ರೀಮತಿ ವಿದುಸಿ ರೇಷ್ಮೆ ನಿರ್ಮಲ ಭಟ್ ಮತ್ತು ಶಿಷ್ಯವೃಂದವರಿಂದ ನೃತ್ಯ ಸಂಭ್ರಮ. ತದನಂತರ ಗಂಟೆ 4ರಿಂದ ಶಿವರಂಜನಿ ಕಲಾ ಕೇಂದ್ರ ಪೊಳಲಿ ಬೊಕ್ಕಸ ಇವರಿಂದ ಗಣಾಮೃತ ಕಾರ್ಯಕ್ರಮ ನಡೆಯಲಿದೆ. ತದನಂತರ ಸಂಜೆ 6 ಗಂಟೆ ಸರಿಯಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮವು ನಡೆಯಲಿದೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ವಿಶುದ್ಧಾನಂದ ಸ್ವಾಮೀಜಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ನಿಕಟಪೂರ್ವ ಅಧ್ಯಕ್ಷರು ಶಿವಗಿರಿ ಮಠ, ಅದೇ ರೀತಿಯಲ್ಲಿ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಪೀಠಾಧಿಪತಿಗಳು ಸೋಲೂರು ಮಠ ಇವರು ಆಶೀರ್ವಚನ ನೀಡಲಿದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ದೊಡ್ಡ ಧಾರ್ಮಿಕ ಸಭೆಯ ಸಭಾಧ್ಯಕ್ಷತೆಯನ್ನು ಅಧ್ಯಕ್ಷರು ಅಖಿಲ ಭಾರತ ಬಿಲ್ಲಾ ಯೂನಿಯನ್ ಇದರ ಅಧ್ಯಕ್ಷರು ಆದಂಥ ಶ್ರೀ ನವೀನ್ ಚಂದ್ರ ಡಿ ಸುವರ್ಣ ಇವರು ವಹಿಸಲಿದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯರು ಆದಂಥ ಶ್ರೀ ಬಿ ಕೆ ಹರಿಪ್ರಸಾದ್ ಇವರು ನೆರವೇರಿಸಲಿದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಭಾಧ್ಯಕ್ಷರು ಕನ್ನಡ ಸರ್ಕಾರ ಆದಂಥ ಶ್ರೀ ಯು ಟಿ ಖಾದರ್ ಇವರು, ಅದೇ ರೀತಿಯಲ್ಲಿ ನಮ್ಮ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಲೋಕಸಭಾ ಸದಸ್ಯರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ, ಅದೇ ರೀತಿಯಲ್ಲಿ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಕ್ಯಾಪ್ಟನ್ ವಿಶೇಷ್ ಚೌಟ, ಅದೇ ರೀತಿಯಲ್ಲಿ ನಮ್ಮ ಕುದ್ರೋಳಿ ಗೋಕರ್ಣ ಕ್ಷೇತ್ರದ ಅಧ್ಯಕ್ಷರು ಆದಂಥ ಎಸ್ ಸಾಯಿರಾಮ್ ಅವರು, ಅದೇ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ಬಿಲ್ಲಾ ಮಹಾಮಂಡಲದ ಅಧ್ಯಕ್ಷರಾದಂಥ ರಾಜಶೇಖರ ಕೋಟ್ಯಾನ್ ಮುಂತಾದವರು, ಅದೇ ರೀತಿಯಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಪ್ರತಾಪ್ ಸಿಂಗ್ ನಾಯಕ್, ಕಿಶೋರ್ ಕುಮಾರ್ ಹಾಗೂ ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಸತೀಶ್ ಕುಂಪಾಲ ಮುಂತಾದವರ ಉಪಸ್ಥಿತಿಯಲ್ಲಿ ಈ ಧಾರ್ಮಿಕ ಸಭೆಯು ನಡೆಯಲಿದೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಸಹ ನಾವು ಈ ಸಂದರ್ಭದಲ್ಲಿ ಏರ್ಪಡಿಸಿರುತ್ತೇವೆ. ತದನಂತರ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ನಯನ ಕೋಟ್ಯಾನ್ ಸಾರಥ್ಯದ ತುಳುನಾಡ ತುಡರ್ ಅನ್ನುವಂಥ ಒಂದು ನಾಟಕ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ. ಅದರೊಟ್ಟಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಹತ್ವದ ಕೆಲವೊಂದು ಯೋಜನೆಗಳನ್ನು ಸಹ ನಾವು ಹಾಕಿಕೊಂಡಿರುತ್ತೇವೆ.
ಒಂದನೇದಾಗಿ ನಮ್ಮ ಒಂದು ಅರ್ಚಕರ ಕೊಠಡಿಯ ಒಂದು ಲೋಕಾರ್ಪಣೆ ಈ ಸಂದರ್ಭದಲ್ಲಿ ಆಗಲಿದೆ. ಅದೇ ರೀತಿಯಲ್ಲಿ ನಮ್ಮ ಗುರುಮಂದಿರದ ಒಂದು ಅಂಗಣಕ್ಕೆ ಇಂಟರ್ಲಾಕಿನ ವ್ಯವಸ್ಥೆ, ಅದೇ ರೀತಿಯಲ್ಲಿ ಮೇಲ್ಛಾವಣಿ ವ್ಯವಸ್ಥೆಯನ್ನು ಸಹ ನಾವು ಹಮ್ಮಿಕೊಂಡಿರುತ್ತೇವೆ. ಅದರೊಟ್ಟಿಗೆ ಒಂದು ಮಹತ್ವವಾದ ಒಂದು ಕಾರ್ಯಕ್ರಮ, ನಮ್ಮ ಸಂಘ ಹಾಗೂ ಯುವವಾಹಿನಿಯ ಸಹಯೋಗದೊಂದಿಗೆ ಒಂದು ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮವನ್ನು ಸಹ ನಾವು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿರುತ್ತೇವೆ. ಒಟ್ಟು ಒಂದು 50 ಲಕ್ಷ ರೂಪಾಯಿಯ ವೆಚ್ಚದ ಕಾರ್ಯಕ್ರಮಗಳು ಈ 4 ದಿವಸದಲ್ಲಿ ನಡೆಯಲಿದೆ. ಆದ್ದರಿಂದ ಸರ್ವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುಗಳ ಕೃಪೆಗೆ ಪಾತ್ರವಾಗಿ ನಮ್ಮೊಟ್ಟಿಗೆ ಎಲ್ಲರೂ ಸಹಕರಿಸಬೇಕಾಗಿ ಈ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ತಮ್ಮೆಲ್ಲರನ್ನು ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಈ ಒಂದು ಪ್ರತಿಷ್ಠಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಆದಂಥ ಶ್ರೀ ಯಶವಂತ ದೇರಾಜೆ ಇವರಿಂದ ಒಂದೆರಡು ಮಾತುಗಳು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಗೌರವಿಸುತ್ತಾ ಬಂದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಕೂಡ ನಮಸ್ಕರಿಸುತ್ತಾ, ಬಹಳ ಒಂದು ಉಳ್ಳಾಲ ತಾಲೂಕಿನಲ್ಲಿ ನಡೆಯುತ್ತಿರುವಂತಹ ಅವಿಸ್ಮರಣೀಯ ಸಂದರ್ಭದಲ್ಲಿ ನಾವಿದ್ದೇವೆ. ಏನೋ ಯೋಗ ಗೊತ್ತಿಲ್ಲ, ಬಂಟ್ವಾಳ ತಾಲೂಕಿನಲ್ಲಿ ನಾರಾಯಣಗುರುಗಳ ಪಂಚಲೋಹ ಪ್ರತಿಷ್ಠಾ ಸಂದರ್ಭದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿತ್ತು. ಈಗ ಉಳ್ಳಾಲ ತಾಲೂಕಿನ ಕೊಣಜೆ ಗ್ರಾಮ ಚಾವಡಿಯಲ್ಲಿ ಪಂಚಲೋಹದ ನಾರಾಯಣಗುರುಗಳ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಭಾಗವಹಿಸುವ ಒಂದು ಅವಕಾಶವನ್ನು ಗುರುಗಳು ಕಲ್ಪಿಸಿದ್ದಾರೆ. ನಾವು ನಿಮಿತ್ತ ಮಾತ್ರ ಅಂತ, ಎಲ್ಲರೂ ನಡೆಸುವವ ಭಗವಂತ ಅಂತ. ನಾವೊಂದು ಉಳ್ಳಾಲ ತಾಲೂಕಿನ ಗ್ರಾಮ ಚಾವಡಿಯಲ್ಲಿ ಆಗುತ್ತಿರುವಂಥ ಕಾರ್ಯಕ್ರಮ ಎಲ್ಲ ಹಿಂದುಳಿದ ವರ್ಗಗಳ ಆಶಾಕಿರಣ, ನಮ್ಮನ್ನೆಲ್ಲ ಮೇಲೆತ್ತಿದ ಗುರುಗಳು ಅವರ ಒಂದು ಪಂಚಲೋಹದ ಪ್ರತಿಷ್ಠಾಪನಾ ಸಂದರ್ಭ ನಾವೆಲ್ಲ ಉಳ್ಳಾಲ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳು ಕೂಡ ಭಾಗವಹಿಸುವ ಮೂಲಕ ಅವಿಸ್ಮರಣೀಯ ಸಂದರ್ಭವನ್ನು ನಾವು ಕಾಣುವ ಒಂದು ನಿರೀಕ್ಷೆಯಲ್ಲಿದ್ದೇವೆ. ನಾವು ಎಲ್ಲ ತಾಲೂಕಿನ ಸಂಘ ಸಂಸ್ಥೆ ಕೂಡ ಭಾಗವಹಿಸಿ ಎಲ್ಲ ಸಮಾಜ ಕೂಡ ಭಾಗವಹಿಸುವುದು ನಾರಾಯಣ ಗುರುಗಳ ಒಂದು ವಿಚಾರವೇ ಅದೇ. ನಾರಾಯಣ ಗುರುಗಳು ಎತ್ತಿದ ಮೇಲೆತ್ತಿದ ಎಲ್ಲ ವರ್ಗಗಳು ಕೂಡ ಈ ಒಂದು ಗ್ರಾಮ ಚಾವಡಿಯಲ್ಲಿ ಕೂಡಿಕೊಳ್ಳುವಿಕೆ ಮೂಲಕ ಒಂದು ನಿಜವಾದ ಅರ್ಥವನ್ನು ಕಲ್ಪಿಸುವ ಕೆಲಸ ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಘಟಾನುಘಟಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಮ್ಮ ವಿಶೇಷವಾಗಿ ನಮ್ಮ ರವೀಂದ್ರನ ಅಧ್ಯಕ್ಷರಾಗಿ ಯಶಸ್ವಿಯತ್ತ ಈ ಒಂದು ಯೋಚನೆಯನ್ನು ಕೊಂಡೊಯ್ತಿದ್ದಾರೆ. ನಮ್ಮ KT ಸ್ವರ್ಣರಾಗಿ KP ಸುರೇಶ್ ರವರು, ಹಾಗೆ ನಮ್ಮ ದೇವಕೆಕ್ಕ ಇದ್ದಾರೆ, ಹಾಗೆ ನಮ್ಮ ಗ್ರಾಮ ಚಾವಡಿ ಪಂಚಾಯತ್ನ ಕೊಣಜೆ ಪಂಚಾಯತ್ನ ಅಧ್ಯಕ್ಷರಿದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಿರಿಯರು, ಅವರು ನಮ್ಮ ಗ್ರಾಮ ಚಾವಡಿಯ ಒಂದು ಸಂಘದ ಮುಂಚಿನ ಅಧ್ಯಕ್ಷರು ಆಗಿದ್ದರು. ಹಾಗೆ ನಮ್ಮ ಸುಭಾಸ್ರವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರುವಂತಹ ಸುಭಾಸ್ರವರು. ಹಾಗೆ ಎಲ್ಲರ ಕೂಡುವಿಕೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಹೊರೆಕಾಣಿಕೆ ಕೂಡ ಎಲ್ಲರ ಉಳ್ಳಾಲ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಕೂಡ ಹೊರೆಕಾಣಿಕೆ ಬರುತ್ತಿರುವುದು ಬಹಳ ಒಂದು ಖುಷಿಯ ಸಂದರ್ಭವಾಗಿದೆ. ಈ ಒಂದು ನಾರಾಯಣ ಗುರುಗಳ ಪ್ರತಿಷ್ಠಾಪನಾ ಕಾರ್ಯ ಯಶಸ್ವಿಯಾಗಲಿ. ಎಲ್ಲೆಲ್ಲಿ ಆಮಂತ್ರಣ ಪತ್ರಿಕೆ ಮುಟ್ಟಿದೆ, ಇಲ್ಲ ಮುಟ್ಟದಿದ್ದರೂ ಈ ಒಂದು ಪತ್ರಿಕಾ ಮಾಧ್ಯಮ ಮೂಲಕ ತಿಳಿದಲ್ಲಿ ತಾವು ತಮ್ಮ ಅಮೂಲ್ಯ ಸಮಯವನ್ನು ಒಂದಷ್ಟು ಕಾಲ ನಾರಾಯಣ ಗುರುಗಳ ಆ ಒಂದು ಕಾರ್ಯಕ್ಕೆ ಆಗಮಿಸುವ ಮೂಲಕ ತಮ್ಮನ್ನು ಈ ಒಂದು ಕೃಪೆಗೆ ಪಾತ್ರರಾಗುವ ಒಂದು ಯೋಚನೆಯನ್ನು ಮಾಡಬೇಕು ಅಂತ ಹೇಳಿಕೊಳ್ಳುತ್ತಾ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ನಮ್ಮ ಪತ್ರಕರ್ತರು ಬಹಳ ಮುಖ್ಯ ಪಾತ್ರ ವಹಿಸಿರುತ್ತಾರೆ. ಅವರಿಗೂ ಕೂಡ ತುಂಬ ಹೃದಯ ವಂದಿಸುತ್ತಾ ನನ್ನ ನಡುವತ್ತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷರಾದಂಥ ಶ್ರೀ KT ಸುವರ್ಣ ಇವರಿಂದ ಒಂದೆರಡು ಮಾತುಗಳು. ನಾರಾಯಣ ಗುರುಕುಲನ ಪುನರ್ ಪ್ರತಿಷ್ಠಾನ ಈ ಕಾರ್ಯಕ್ರಮದ ಮೂಜಿ ದಿನದ ಬಾರಿ ಅಭೂತಪೂರ್ವ ಕಾರ್ಯಕ್ರಮ ನಡೆಪೆರೋಂಡು ಎತ್ತೊಟ್ಟಿಗೆ ಬೇತೆ ಬೇತೆ ಸೇವಾ ಕಾರ್ಯಕ್ರಮಗಳ ಮಲ್ಪೆರೆ ಉಂಟು. ಅಂಜಾದ ಈ ಕಾರ್ಯಕ್ರಮಕ್ಕೂ ನಮ್ಮ ಉಳ್ಳಾಲ ಭಾಗದ ಮಾತ ಬಿಳ್ಳವ ಸಮಾಜ ಅತ್ತ ಅಂದೆ ಒಂಜಿ ಹಿಂದುಳಿದ ವರ್ಗವನ್ನು ಮಿತ್ತು ತೆತ್ತದು ಕೇರಳ ಬಾರಿ ಹೋರಾಟ ಮಾಡ್ತಂಚಿನ ನಾರಾಯಣ ಗುರುಕುಲನ ಈ ಕಾರ್ಯಕ್ರಮಗಳು ಮಾತ ಸಮಾಜದಕ್ಕಲು ನೆಟ್ಟು ಭಾಗವಹಿಸೋಡು ಒಂದು ಪಣದು ನೀಗಳ ಕಲಾಕಲನ್ನು ಕೇಳೊಂದು ಎಂಡೊಂದು ಪಾತ್ರ ಮುಗಿಸ್ತೇನೆ. ಉಳ್ಳಾಲ್ ಇವರಿಂದ ಒಂದೆರಡು ಮಾತುಗಳು. ಮಾತರೆಗಳ ಸೊಲ್ಮೆಲು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ
ಎಲ್ಲಂಜಿನ ಒಂಜಿ ಪ್ರತಿಷ್ಠಾ ಮಹೋತ್ಸವಗ್ ಮಾತೆಲ್ಲ ಬತ್ತದ ಆ ಕಾರ್ಯಕ್ರಮ ಒಂಜಿ ಯಶಸ್ವಿ ಮಲ್ತು ಕೊರೋಡು ಅಂಚನೆ ಪತ್ರಕರ್ತೆಲ್ಲ ಲೇಕ್ ಜಾಸ್ತಿ ಒತ್ತು ಕೊಟ್ಟು ಈ ಕಾರ್ಯಕ್ರಮ ಒಂಜಿ ಪೊರ್ಲುಡು ನಡಪುನಂಚಿನ ಅವಕಾಶವನ್ನು ಮಲ್ತು ಕೊರ್ಲೆ ಅಂಚನೆ ಈ ಒಂಜಿ ಮಾಧ್ಯಮದ ಮುಖಾಂತರಡು ಎಂಕಲ್ ಕೊರ್ಪಿನ ಲೆಪ್ಪೋಲೆಗ್ ಮಾತೆರ್ಲ ಬತ್ತದ ಈ ಕಾರ್ಯಕ್ರಮ ಪೊರ್ಲು ಮಲ್ತು ಕೊರ್ಲೆ ಪಂದಕ್ಕೆ ಏನೊಂದು ಎನ್ನ ಎರಡು ಪಾತೆರಡು ಅಂತ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ ಗ್ರಾಮ ಚೌಡಿ ಕೋನಾಜಿದರ ನಾರಾಯಣಗುರುಗಳ ಪುನರ್ ಪ್ರತಿಷ್ಠೆ ಮಹಾಕುಂಭಾಭಿಷೇಕ ಹಾಗೂ 44ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಈ ಒಂದು ಪತ್ರಿಕಾ ಗೋಷ್ಠಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀಯುತ KT ಸುವರ್ಣ ಗೌರವಾಧ್ಯಕ್ಷರು ಪಂಚಲೋಹ ವಿಗ್ರಹ ಪ್ರತಿಷ್ಠಾಪನಾ ಸಮಿತಿ ಇವರಿಗೆ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಯಶವಂತ ಡಿ ದೇರಾಜಗೊತ್ತು ಅಧ್ಯಕ್ಷರು ಪಂಚಲೋಹ ವಿಗ್ರಹ ಪ್ರತಿಷ್ಠಾಪನಾ ಸಮಿತಿ ಉಲ್ಲಾಲ ವಲಯ ಇವರಿಗೂ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ KP ಸುರೇಶ್ ಪ್ರಧಾನ ಸಂಚಾಲಕರು ಪ್ರತಿಷ್ಠಾಪನಾ ಸಮಿತಿ ಇವರಿಗೂ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಆರ್ ಉಲ್ಲಾಲ ಇವರ ಕಾರ್ಯಾಧ್ಯಕ್ಷರು ಪಂಚಲೋಹ ವಿಗ್ರಹ ಪ್ರತಿಷ್ಠಾಪನಾ ಸಮಿತಿ ಇವರಿಗೂ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮಿತಿ. ಗೀತಾ ಡಿ ಕುಂದರ್ ಅಧ್ಯಕ್ಷರು ಕೋಣಾಜ ಗ್ರಾಮ ಪಂಚಾಯತ್ ಇವರಿಗೂ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ. ಅದೇ ರೀತಿ ಶ್ರೀಯುತ ಲಕ್ಷ್ಮಣ್ ಸಾಲಿಯಾನ್ ಬೊಲ್ಲೂರು ಮಾಜಿ ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ ಗ್ರಾಮ ಚೌಳಿ ಇವರಿಗೂ ಕೂಡ ಸಮಿತಿಯ ಪರವಾಗಿ ಧನ್ಯವಾದ. ಅದೇ ರೀತಿ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ರವೀಂದ್ರ ಬಂಗೇರ ಕೋಣಾಜೆ ಇವರಿಗೂ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ. ಅದೇ ರೀತಿ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲರಿಗೂ ಸಹೋದರರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದನ್ನು ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೀವಿ. ಜೈ ಹಿಂದ್.